ಹೇಗೆ ನಮ್ಮ ದೇಶ ಮುಂದುವರಿಯುತ್ತಿಲ್ಲ. ಇಲ್ಲಿ ಇಸ್ರೋ ಕೇವಲ 13,000 ಕೋಟಿ ರೂಪಾಯಿಗಳ ಬಜೆಟ್ ಪಡೆಯುತ್ತಿದೆ. ಆದರೆ ಮಹಾರಾಷ್ಟ್ರ ಮಾಜಿ ಲಾಡ್ಕಿ ಬೇಟಿ ಯೋಜನೆಯು ವಾರ್ಷಿಕ ಬಜೆಟ್ 3 ಪಟ್ಟು ಹೆಚ್ಚು, ಅಂದರೆ 36,000 ಕೋಟಿ ರೂಪಾಯಿ. ನಮ್ಮ ದೇಶದ ಅತ್ಯುನ್ನತ ವೈದ್ಯಕೀಯ ಸಂಸ್ಥೆಯಾದ ಏಮ್ಸ್ ದೆಹಲಿ ಬಜೆಟ್ ಕೇವಲ 5,200 ಕೋಟಿ ರೂಪಾಯಿಗಳಾಗಿವೆ. ಆದರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯು ಬಜೆಟ್ 32,000 ಕೋಟಿ ರೂಪಾಯಿಗಳಾಗಿವೆ. ನಮ್ಮ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಹೊಂದಿರುವ FSSAI ಬಜೆಟ್ ಕೇವಲ 300 ಕೋಟಿ ರೂಪಾಯಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಿಸುವ NHAI ಬಜೆಟ್ ಕೇವಲ 1.5 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ಕೇವಲ ದೊಡ್ಡ ರಾಜ್ಯಗಳ ನಗದು ವರ್ಗಾವಣೆ ಯೋಜನೆಯ ಒಟ್ಟು ಮೊತ್ತವನ್ನು ನೋಡಿದರೆ ಅದು ಇವುಗಳಿಗಿಂತ ಹೆಚ್ಚು. ಒಂದು ಕಡೆ ನಾವು ವೋಟ್ ಬ್ಯಾಂಕ್ ಗಳಿಸಲು ನೀರು ಚೆಲ್ಲಿದಂತೆ ಹಣವನ್ನು ಚೆಲ್ಲುತ್ತೇವೆ ಮತ್ತು ಇನ್ನೊಂದು ಕಡೆ ದೇಶವು ನಿಜವಾಗಿಯೂ ಮುಂದುವರಿಯುವಂತೆ ಮಾಡುವ ಹಣಕಾಸಿನ ನಾವು ಕಂಜೂಸಿ ಮಾಡುತ್ತಿದ್ದೇವೆ. ನಾವು ಇಂದು ನಮ್ಮ ಆದ್ಯತೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳದಿದ್ದರೆ ನಾಳೆ ಇದೇ ಪ್ರಶ್ನೆಗಳು ಹೇಳುತ್ತವೆ. ಚೀನಾ ಮತ್ತು ಅಮೆರಿಕ AI ಸಂಶೋಧನೆಯಲ್ಲಿ ಹಣ ಉಳಿತಿರುವಾಗ ಭಾರತ ಎಲ್ಲಿದೆ?